ಈಸಿಯಾಗಿ ರಸಮ್ ಪೌಡರ್ ಉಪಯೋಗಿಸಿ ರಸ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. 2 ರೆಡ್ ಚಿಲ್ಲಿ ತಗೊಳ್ಳಿ, ಸ್ವಲ್ಪ ಮೆಂತ್ಯ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ ಜೊತೆ ಅವ್ರ ಫ್ರೆಂಡ್ ಮೆಣಸನ್ನು ಮರೆಯೋಕ್ಕಾಗುತ್ತಾ, ಸೊ 1 ಸ್ಪೂನ್ ಮೆಣಸು ಇಷ್ಟು ಹಾಕ್ಕೊಂಡು ರಸಮ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲೆ ಇಟ್ಕೊಳ್ಳಿ, ಅದಕ್ಕೆ ಮೆಂತ್ಯ ಒಂದು 4ರಿಂದ 5 ಹಾಕ್ಕೊಳ್ಳಿ. ಸೊ ಮೆಂತ್ಯ ಟೇಸ್ಟ್ ಕೊಡುತ್ತೆ. ಆಮೇಲೆ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳಿ. ಅದಕ್ಕೆ ನಂತರದಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಿಟಪಿಟ ಅಂತ ಅಂದಮೇಲೆ ಅದಕ್ಕೆ ಮೆಣಸನ್ನ ಬೆರೆಸ್ಕೊಳ್ಳಿ. ಮೆಣಸು ಜೀರಿಗೆ ಒಂದೇ ಪ್ರಮಾಣದಲ್ಲಿರುತ್ತೆ. ಸೊ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಕ್ಕೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಇಡಿ. ಅದ್ರ ಜೊತೆಲಿ ಟೊಮೆಟೊನ ಬೇಯಿಸಿಟ್ಕೊಂಡಿದ್ವಿ ಫಸ್ಟೇ. ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಾಕ್ಕೊಳ್ಳಿ. ನಾನು ಒಂದು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ, 4 ಜನಕ್ಕೆ 2 ಹೊತ್ತಿಗೆ. ಸೊ ಒಂದಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಹುಣಸೆಹಣ್ಣು ಕಿವುಚಿಟ್ಕೊಂಡಿರೋದು, ಜಜ್ಜಿರೋ ಬೆಳ್ಳುಳ್ಳಿ, ಮುರಿದಿರೋ ಹುಣಸೆಹಣ್ಣು, ಹಸಿಯಾದ ಕೊತ್ತಂಬರಿ ಮತ್ತು ಕರಿಬೇವು, ಒಗ್ಗರಣೆಗೆ ಹುರಿದಿಟ್ಕೊಂಡಿರೋ ಮಸಾಲೆನೆಲ್ಲ ರುಬ್ಬಿಟ್ಕೊಳ್ಳಿ. ಅದು ರಸಮ್ ಪೌಡರ್ ರೆಡಿ ಆಗುತ್ತೆ. ಸೊ ಕ್ವಿಕ್ಕಾಗಿ ಒಂದು ಪಾತ್ರೆ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾವ ಎಣ್ಣೆ? ಆ್ಯಸ್ ಯೂಶ್ವಲ್ ನಮ್ಮ ಸನ್ ಪ್ಯೂರ್ ಎಣ್ಣೆ, 1 ಟೇಬಲ್ ಸ್ಪೂನ್ ಆಫ್ ಸನ್ ಪ್ಯೂರ್ ಆಯಿಲ್. ಅದಕ್ಕೆ ಸ್ವಲ್ಪ ಜೀರಿಗೆ, ಅದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಮುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಹಿಂಗೆ ಹಾಕ್ಕೊಂಡು ಟೊಮೆಟೊ ಕಿವುಚಿಟ್ಕೊಂಡಿರೋದು ಹಾಕ್ಕೊಳ್ಳಿ. ಹುಣಸೆಹಣ್ಣು ರಸ ಹಾಕ್ಕೊಳ್ಳಿ. ಆಮೇಲೆ ಪುಡಿ ಮಾಡಿಟ್ಕೊಂಡಿರೋ ಪೌಡರ್ ಹಾಕಿದ್ರೆ, ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿದ್ರೆ ನಿಮಗೆ ಬಿಸಿಯಾದ ರಸಮ್ ರೆಡಿ ಆಗುತ್ತೆ.